ಕೈಗಾರಿಕೆ ಸ್ಥಾಪಿಸುವ ಸಂಬಂಧ ಜಿಲ್ಲೆಯ ಕೆಲವು ಮಾಜಿ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಾಲಿ ಶಾಸಕರ ಬಗ್ಗೆ ಅನಗತ್ಯ ಆರೋಪ ಮಾಡಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಜಾಗ ಕೊಡುವ ಸಂಬಂಧ ಸಚಿವರು, ಶಾಸಕರಿಗೆ ಆಸಕ್ತಿ ಇಲ್ಲ ಎಂದು ಹೇಳಿಕೆ ನೀಡುವುದು ಹಾಸ್ಯಾಸ್ಪದವಾಗಿದೆ. ಮಂಡ್ಯ ಶಾಸಕರು ಕಾಡಾ ಇಲಾಖೆ ವ್ಯಾಪ್ತಿಯಲ್ಲಿ 80 ಎಕರೆ ಜಾಗ ನೀಡಲು ಸಿದ್ಧರಿದ್ದೇವೆ ಎಂದು ದಾಖಲೆ ಸಮೇತ ಹೇಳಿದ್ದಾರೆ ಎಂದರು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಅತಿ ಹೆಚ್ಚು ಅನುದಾನ ತಂದಿದ್ದಾರೆ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಜೆಡಿಎಸ್ ಶಾಸಕರು ತಮ್ಮ ಅವಧಿಯಲ್ಲಿ ಏನೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡದೆ ಕಾಲಹರಣ ಮಾಡಿದ್ದಾರೆ ಎಂದು ಟೀಕಿಸಿದರು. ಮಾಜಿ ಶಾಸಕರಾದ ಸಿಎಸ್ ಪುಟ್ಟರಾಜು, ಸುರೇಶ್ ಗೌಡ ಅವರು ಸುಳ್ಳು ಹೇಳುವಲ್ಲಿ ನಿಸ್ಸೀಮರು. ಕಳೆದ 2.5 ವರ್ಷಗಳಿಂದ ತಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ನೈತಿಕ ಬೆಂಬಲ ನೀಡದೇ ಇದ್ದು, ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಜಿಯನ್ನೂ ಹಾಕಲಿಲ್ಲ. ಕಾಂಗ್ರೆಸ್ ಪಕ್ಷ ಜಿಲ್ಲೆಯ ಎಲ್ಲಾ ವರ್ಗದ ಕಾರ್ಯಕರ್ತರಿಗೆ ದಾಖಲೆಯ ಮಟ್ಟದ ಅಧಿಕಾರ ಸ್ಥಾನಮಾನ ನೀಡಿದೆ ಎಂದು ಹೇಳಿದರು. ಪ್ರತ್ಯೇಕವಾಗಿ ಆಯಾಯ ಮಾಜಿ ಶಾಸಕರ ಅಭಿಪ್ರಾಯವನ್ನು ನಮ್ಮ ನಾಯಕರು ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ನಿನ್ನೆ ಜಿಲ್ಲೆಯ ಕೆಲವು ಮಾಜಿ ಶಾಸಕರುಗಳು ನಮ್ಮ ಜನಮೆಚ್ಚಿನ ನಾಯಕರು, ನಮ್ಮ ನಾಯಕರು, ಉಸ್ತುವಾರಿ ಸಚಿವರು ಆದ ನಮ್ಮ ಚಲುವರಾಯಸ್ವಾಮಿಯವರ ಬಗ್ಗೆ ಮತ್ತು ನಮ್ಮ ಶಾಸಕರುಗಳ ಬಗ್ಗೆ ಕೆಲವೊಂದು ವಿಚಾರದಲ್ಲಿ ಕಪೋಲಕಲ್ಪಿತ ಅಭಿಪ್ರಾಯವನ್ನು, ಸುಳ್ಳು ಅಭಿಪ್ರಾಯವನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮೊದಲಿಗೆ ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅವರು ವ್ಯಕ್ತಪಡಿಸಿರ್ತಕ್ಕಂಥವು ಯಾವೂ ಕೂಡ ಸತ್ಯಕ್ಕೆ ದೂರವಾದ ಮಾಹಿತಿಗಳಾಗಿ ಅದನ್ನು ನಾವೆಲ್ಲರೂ ಕೂಡ ಒಕ್ಕೊರಲಿಂದ ಖಂಡಿಸ್ತೀವಿ. ಮಾನ್ಯ ಕೇಂದ್ರ ಸಚಿವರು ಹೀಗೆ ಕೆಲವು ದಿನಗಳಿಂದ ನಾವು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಜಾಗದ ಕೊರತೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಮದ್ದೂರಿನ ಮಾಜಿ ಶಾಸಕ ತಮ್ಮಣ್ಣವರು KDB ಮುಖ್ಯಸ್ಥರಾಗಿದ್ದರು. ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಆ ಪ್ರಕ್ರಿಯೆ ಏನು, ಮತ್ತೊಂದು ಮಗದೊಂದು ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಯಾವುದೇ ಒಂದು ಕೈಗಾರಿಕೆ ಉದ್ಯಮಿಗಳು ನಮಗೆ ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನಾವು ಸ್ಥಾಪನೆ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ, ನಮಗೆ ಜಾಗ ಬೇಕು ಅಂತ ತುಳಿದು KDB ಜಾಗಕ್ಕೋಸ್ಕರ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ. 1.5 ವರ್ಷ ಆಯಿತು. ಮಾನ್ಯ ಕೇಂದ್ರ ಸಚಿವರು ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ 1.5 ವರ್ಷ ಆಯಿತು. ಇಲ್ಲಿ ತನಕಲೂ ಕೂಡ ಗುರುತರವಾದ ಶಾಶ್ವತವಾದ ಯಾವುದೇ ಅಭಿಪ್ರಾಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ, ಕೈಗಾರಿಕಾ ಕಾರ್ಯಕ್ರಮಕ್ಕೆ ಮುಂದೆ ಆಗಿಲ್ಲ. ಅದರಲ್ಲೂ ಈ ಮಾಜಿ ಶಾಸಕರುಗಳು ಸುಮಾರು 2.5 ವರ್ಷಗಳ ಕಾಲ ಈ ಜಿಲ್ಲೆ ಆಗುವವರ ಬಗ್ಗೆ ಯಾವತ್ತೂ ಕೂಡ ದನಿ ಎತ್ತಿ ಮಾತಾಡದೇ ಇರೋರು ಕಾರ್ಯಕರ್ತರು, ಪಾಪ ಜನತಾದಳದವರು ಕಾರ್ಯಕರ್ತರು, ರಾಜಕೀಯವಾಗಿ ನಮ್ಮ ವಿರೋಧಿಗಳೇ ಆದರೂ ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿತ್ಕೊಂಡು 2006, 2018ರಲ್ಲಿ ಒಬ್ಬರೇ ಒಬ್ಬರು ಕಾರ್ಯಕರ್ತರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರಾಜಕೀಯ ಅಧಿಕಾರ ಕೊಡಲಿಲ್ಲ. ನಮ್ಮ ಚಲುವರಾಯಸ್ವಾಮಿಯವರು ಈ ಜಿಲ್ಲೆಯಲ್ಲಿ 8 ಜನ, ಬಹುಶಃ ದಾಖಲೆ ಸ್ವತಂತ್ರಾನಂತರ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಇಷ್ಟೊಂದು ರಾಜಕೀಯ ಅವಕಾಶಗಳನ್ನು ಎಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಚಲುವರಾಯಸ್ವಾಮಿಯವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರ ನಾಯಕತ್ವದಲ್ಲಿ ಕೊಟ್ಟಿದ್ದಾರೆ ಜಿಲ್ಲೆಗೆ. ಇವ್ರದ್ದೇನು ಕೊಡುಗೆ ಸ್ವಾಮಿ ಮಂಡ್ಯ ಜಿಲ್ಲೆಗೆ? 2 ಟರ್ಮು 36 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಯಾರು ಒಬ್ಬರನ್ನ ಚೇರ್ಮನ್ ಮಾಡಿಕೊಟ್ರ ಮಂಡ್ಯದವರ? ಯಾರಿಗೂ ಇಲ್ಲ. ಇವ್ರು ಚುನಾವಣೆ ಆಗಬೇಕು, ಇವ್ರ ಅಧಿಕಾರ ಬೇಕು ಅಂದರೆ ಇಡೀ ಜನತಾದಳದ ಕಾರ್ಯಕರ್ತರೆಲ್ಲ ಮನೆ ಜೀತದಾಳ ಥರ ದುಡಿಬೇಕು. ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಕಾರ್ಯಕರ್ತರು ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿನೂ ಇಲ್ಲ. ಇದು ಅವರ ಆಡಳಿತದ ದಾಖಲೆ ಸಮೇತ ಹೇಳ್ತಕ್ಕಂಥ ವಿಚಾರ. ಕಾಂಗ್ರೆಸ್ ಮುಖಂಡ ಬಿ ನಾಗೇಂದ್ರ ಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯವಾದಲ್ಲಿ ಅದರಿಂದ ಜೆಡಿಎಸ್ಗೆ ಹೆಸರು ಬರಲಿದೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಹಿಂಜರಿಯುತ್ತಿದ್ದಾರೆ ಎಂದು ಶಾಸಕ HD ಮಂಜು ಹೇಳಿದ್ದಾರೆ. 2013-18ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರಾವಧಿಯಲ್ಲಿ ನಡೆದ ಅಭಿವೃದ್ಧಿ ಬಗ್ಗೆ ರಾಜ್ಯದ ಜನತೆಗೆ ಗೊತ್ತಿದೆ. KRಪೇಟೆ ಕ್ಷೇತ್ರವನ್ನು ಪ್ರಬುದ್ಧರು ಅಭಿವೃದ್ಧಿಪಡಿಸಿದ್ದಾರೆ. ಜಿಲ್ಲೆಯ ನಾಯಕರಾದ ಚಲುವರಾಯಸ್ವಾಮಿಯವರು ಅಭಿವೃದ್ಧಿಯ ದಾಹದೊಂದಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಎಂದರು. ನಮ್ಮ KRಪೇಟೆ ಕ್ಷೇತ್ರದ ಶಾಸಕರಾದ ಮಂಜೂರವರು ಈಗಾಗಲೇ
ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ. ಅದೇನಪ್ಪ ಅಂತಂದರೆ, ಯಾವುದೇ ಅಭಿವೃದ್ಧಿ ಕೆಲಸ ಜಿಲ್ಲೆಗಾದರೆ ಅದರ ಕ್ರೆಡಿಟು ಜನತಾದಳಕ್ಕೆ ಆಗ್ತದೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ನಾಯಕರು ಹಿಂಜರಿತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡೋ ವಿಚಾರದಲ್ಲಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ನಿಜವಾಗ್ಲೂ ಹೇಳ್ತೀವಿ, ಅಭಿವೃದ್ಧಿ ಕೆಲಸದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ನಾಯಕರು ಏನು ಅಂತ ಕಳೆದ 2013 ಮತ್ತು 2018ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಅಧಿಕಾರ ಮಾಡಿದಂಥ ವರ್ಷ ಮತ್ತು ಈಗ ಏನು ಅಧಿಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಜಿಲ್ಲಾ ಮಂತ್ರಿಗಳಾದ ಚಲರಾಯಸ್ವಾಮಿ ಸಾಹೇಬರು, ಅವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಈ ರಾಜ್ಯದ, ಈ ನಾಡಿನ, ಈ ಜಿಲ್ಲೆಯ ಜನತೆಗೆ ಗೊತ್ತಾಗಿದೆ. ತಮಗೆ ಒಂದು ಮಾತು ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಕೆ.ಆರ್.ಪೇಟೆ ಶಾಸಕರಿಗೆ, ಕೆ.ಆರ್.ಪೇಟೆ ಕ್ಷೇತ್ರವನ್ನು ಭಾಳ ಪ್ರಬುದ್ಧರು ಆಡಳಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಒಂದೇ ಭಾವನೆಯಲ್ಲಿ ನೋಡಿ, ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜಕಾರಣ ಮಾಡ್ತಾರೆ. ಚುನಾವಣೆ ಕಳೆದ ಮೇಲೆ ಅವರು ಆ ಕ್ಷೇತ್ರದ ಎಲ್ಲರೂ ಶಾಸಕರಾಗಿರ್ತಾರೆ. ಮಾಜಿ ಶಾಸಕ ಎಚ್.ಬಿ. ರಾಮು ಮಾತನಾಡಿ, ಕಳೆದ 2.5 ವರ್ಷಗಳಿಂದ ಮಂಡ್ಯ ಅಭಿವೃದ್ಧಿಯ ನಾಗಾಲೋಟದಲ್ಲೇ ತೇಲುತ್ತಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದೆ ಎಂದರು. ಕೇಂದ್ರ ಸಚಿವರು ಜಿಲ್ಲೆಯಲ್ಲೇ ಕೈಗಾರಿಕೆ ಸ್ಥಾಪಿಸುವ ಸಂಸ್ಥೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲು ಮುಂದಾಗಬೇಕು. ಈ ಮೂಲಕ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಕೈಗಾರಿಕೆ ಸ್ಥಾಪಿಸಬೇಕು. ಈ ಸಂಬಂಧ ಕೇಂದ್ರ ಸಚಿವರಾಗಿ ಉನ್ನತ ಸ್ಥಾನದಲ್ಲಿದ್ದು ಜಿಲ್ಲಾ ಸಚಿವರ ಹಾಗೂ ಜಿಲ್ಲೆಯ ಎಲ್ಲಾ ಶಾಸಕರ ಸಭೆ ಕರೆದು ಚರ್ಚೆ ಮಾಡಲು ಏನು ಕಷ್ಟ ಎಂದು ಪ್ರಶ್ನಿಸಿದರು. ಸನ್ನಿವೇಶದಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಸುಮಾರು 600 ಚಿಲ್ಲರೆ ಗ್ರಾಮೀಣ ಪ್ರದೇಶಗಳಿಂದ ಕೂಡಿರ್ತಕ್ಕಂಥ ಕ್ಷೇತ್ರ. ಸಣ್ಣ ಪುಟ್ಟ ಕುಗ್ರಾಮಗಳಿಗೂ ಸಂಪರ್ಕ ರಸ್ತೆಯ ಕೊರತೆ ಇತ್ತು. ನಾವೆಲ್ಲ ಭಾಳ ಅವ್ರ ಜೊತೆ ಕೆಲಸ ಮಾಡುವ ಸನ್ನಿವೇಶದಲ್ಲಿ ಭಾಳ ಹತ್ತಿರವಾಗಿ ನೋಡೋದಂತೂ ಎಲ್ಲ ಸಂಪರ್ಕ ರಸ್ತೆಗಳನ್ನು ನಿರ್ಮಾಣ ಮಾಡುವುದರ ಮುಖೇನ, ಜೊತೆಗೆ ನಾಗಮಂಗಲದ ಸಕಲ ಅಭಿವೃದ್ಧಿಗೆ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ 2 ಬಾರಿ ಉಸ್ತುವಾರಿ ಸಚಿವರಾಗಿ ಬಹುಶಃ ಅವರಿಗೆಲ್ಲ ಕಣ್ಣು ಕಾಣ್ತಾ ಇಲ್ಲ ಅಂತ ಕಾಣುತ್ತೆ. ಸೊ ಮೆಡಿಕಲ್ ಕಾಲೇಜ್ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಅಥವಾ ತಾಲೂಕು ಮಟ್ಟದ ಎಲ್ಲ KSRTC ಡಿಪೋಗಳಿರ್ಬೋದು, ಅವೆಲ್ಲವನ್ನು ವಿಶ್ಲೇಷಣೆ ಮಾಡ್ಕೋಬೋದು ಬೇಡ. ಈಗ ಹೇಳಿದ್ರು ನಮ್ಮ ಸಹೋದ್ಯೋಗಿ ಮಿತ್ರರು, ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಬೇಕು ಅಂತೇಳಿ. ಬಹುಶಃ ಇಲ್ಲಿ ಏನಾಗಿದೆ ಅಂದರೆ, ಚಲುವರಾಯಸ್ವಾಮಿಯವರು, ಕುಮಾರಸ್ವಾಮಿಯವರು ಭಾಳ ಹತ್ತಿರವಾಗಿದ್ದಂಥ ಕಾಲ ಒಂದಿತ್ತು. ಅವತ್ತು ಬಹುಶಃ ಭಾಳ ಹತ್ತಿರವಾಗಿ ಇತಿಹಾಸ ಸೇರಿಬಿಟ್ಟಿದೆ. ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಹೊರಹೊಮ್ಮಲಿಕ್ಕೆ ಪ್ರಮುಖವಾದ ಕಾರಣಕರ್ತರು ಚಲುವರಾಯಸ್ವಾಮಿಯವರು. ಅವ್ರ ಜೊತೆಗೂಡಿ ಬಾಲಕೃಷ್ಣ, ಜಮೀರ್ ಅಹಮದ್ ಮತ್ತು ಪುಟ್ಟಣ್ಣವ್ರ ಜೊತೆಗೂಡಿ ಆದಂಥದ್ದು ಇತಿಹಾಸ ಸೇರೋಗಿದೆ. ಇದು ಇವರ ವೈಯಕ್ತಿಕವಾದ ಪ್ರತಿಷ್ಠೆಯನ್ನು, ಸಣ್ಣ ಪುಟ್ಟ ವಿಚಾರಗಳನ್ನ ಬದಿಗೊತ್ತಿ, ಅದರಲ್ಲೂ ವಿಶೇಷವಾಗಿ ಈ ಸರ್ಕಾರ ಬಂದ ಮೇಲೆ 2.5 ವರ್ಷದಲ್ಲಿ ಚಲುವರಾಯಸ್ವಾಮಿಯವರು ನಮ್ಮ ಪಕ್ಷದ ನಾಯಕತ್ವವನ್ನು ವಹಿಸ್ಕೊಂಡ ಮೇಲೆ ಬಹುಶಃ ನಾಗಾಲೋಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವೇ ಪ್ರಚುರಪಡಿಸ್ತಾ ಇದ್ದೀರಿ ಪತ್ರಿಕಾ ಮಾಧ್ಯಮದ ಮಿತ್ರರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಚಿದಂಬರ್, SC/ST ವಿಭಾಗ ಉಪಾಧ್ಯಕ್ಷ ವಿಜಯಕುಮಾರ್, ಮೂಡಾಧ್ಯಕ್ಷ BP ಪ್ರಕಾಶ್, ಮೂರ್ತಿ, ಕಿಸಾನ್ ಮೋರ್ಚಾ ಅಧ್ಯಕ್ಷ ಮೋಹನ್ ಕುಮಾರ್, ಪುಟ್ಟಸ್ವಾಮಿ, ರಾಜೇಶ್, ಮೂರ್ತಿ ಇದ್ದರು.